ಶ್ರೀ ಚನ್ನಬಸವೇಶ್ವರ ಪ್ರತಿಷ್ಠಾನ ಹಂಗರಗಿ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭ. ಬಸವನ ಬಾಗೇವಾಡಿ ಪಟ್ಟಣದ ವಿರಕ್ತ ಮಠದಲ್ಲಿ ಶ್ರೀ ಚನ್ನಬಸವೇಶ್ವರ ಪ್ರತಿಷ್ಠಾನ ಹಂಗರಗಿ ಹಾಗೂ ಶರಣ ಸಾಹಿತ್ಯ ಪರಿಷತ್ತು ಕದಳಿ ವೇದಿಕೆ ಬಸವನ ಬಾಗೇವಾಡಿ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಸನ್ಮಾನ ಸಮಾರಂಭ ಹಾಗೂ ಉಪನ್ಯಾಸ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ವಿರಕ್ತ ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಮಾತನಾಡುತ್ತಾ, ವಿಶೇಷ ಗುಣಗಳು ಹೊಂದಿರುವ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಎಂದರು. ಶ್ರೀ ಈರಣ್ಣ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಲ್ಲಿರುವ ಪ್ರತಿಭೆ ಗುರುತಿಸಿ ಅವರು ಯಾವ ರಂಗದಲ್ಲಿ ಪ್ರತಿಭೆ ಹೊಂದಿರ್ತಾರೋ ಆ ವಿದ್ಯಾರ್ಥಿಗೆ ಅದರಲ್ಲಿಯೇ ಪ್ರೋತ್ಸಾಹಿಸಿದಾಗ ಮಾತ್ರ ಅವರಲ್ಲಿರುವ ಪ್ರತಿಭೆ ಹೊರಹೊಮ್ಮಿ ಅವರ ಬದುಕಿನಲ್ಲಿ ಸಾಧನೆ ಮಾಡಲು ಸಾಧ್ಯ ಎಂದರು. ಇದೇ ಸಮಯದಲ್ಲಿ ವಿವೇಕಾನಂದ ಕಲ್ಯಾಣ ಶೆಟ್ಟಿ, ಸಾವಿತ್ರಿ ಕಲ್ಯಾಣ ಶೆಟ್ಟಿ, ಮುತ್ತು ಪತ್ತಾರ್ ಮತ್ತು ಮರ್ತೂರ್ ವಕೀಲರು, ಸಂಗಮೇಶ್ ಪೂಜಾರಿ, ಡಾಕ್ಟರ್ ವಜೀರ್ಕರ್, ರಾಘವೇಂದ್ರ ಕಟ್ಟಿ, ಸಿಸಿ ಮುಖಾತ್ರಿಹಾಳ್, ಹೊಸಮನಿ ಸರ್ ಮುಂತಾದ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳ ಪ್ರತಿಭೆಯನ್ನು ತೋರಿಸಿದಾಗ ಆ ಪ್ರತಿಭೆ ಹೊರಹೊಮ್ಮಬೇಕಾದಂಥ ಸಮಯದಲ್ಲಿ ಈ ಚನ್ನಬಸವೇಶ್ವರ ಪ್ರತಿಷ್ಠಾನದವರು ಹಾಕಿಕೊಂಡ ಕಾರ್ಯ ಬಹಳ ಶ್ಲಾಘನೀಯವಾದಂಥ. ಯಾಕೆಂದರೆ ಗುರುತಿಸಿ ಅದನ್ನು ಕರೆಸಬೇಕು, ಅದನ್ನು ಖರ್ಚು ಮಾಡಬೇಕು, ಇಷ್ಟೆಲ್ಲ ಮಾಡ್ಬೇಕಂದಾಗ ಭಾಳ ಮನುಷ್ಯನ ಒಂದು ದೊಡ್ಡ ಸ್ಥಾನ ಅನ್ನೋದು ಭಾಳ ದೊಡ್ಡದಿರ್ತದೆ. ಯಾಕೆಂದರೆ ನಿಸ್ವಾರ್ಥ ಸೇವೆ ಮಾಡುವಂಥ ಸಮಯದಲ್ಲಿ ನೀವು ಕಾಂಟ್ರಿಬ್ಯೂಷನ್ ಕೊಡ್ರಿ, ನಾ ಕಾರ್ಯಕ್ರಮ ಮಾಡ್ತೀನಿ ಅನ್ನಂಗಿಲ್ಲ. ಅವ್ರ ಸ್ವಂತ ಖರ್ಚಿನಿಂದ ಎಲ್ಲರನ್ನೂ ಕೂಡಿಸಿ ಇವತ್ತು ಮಕ್ಕಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನವನ್ನು 3 ತಾಲೂಕುಗಳಲ್ಲಿ ಒಂದು ಕ್ರೋಢೀಕರಿಸಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಕಲ್ಯಾಣ ಚಿತ್ರ ಮಾಡ್ತೀನಿ ಅಂತ ಮಾತನ್ನು ಹೇಳಿದಾಗ ನನಗೆ ಭಾಳ ಸಂತೋಷ ಅನಿಸ್ತದೆ. ಯಾಕೆಂದರೆ ಮಾಡುವವರಿಗೆ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಕೆಲಸವನ್ನು ಮಾಡ್ತಾರೆ. ನಾವು ಪ್ರೋತ್ಸಾಹ ಕೊಡಲಿಲ್ಲ ಮಕ್ಕಳು ಮುಂದಿನ ದಿನಮಾನದಲ್ಲಿ ಏನನ್ನಾದರೂ ಆಗ್ಬೋದಂತ ಒಂದು ವಿಚಾರ ಹಂಚಿಕೊಳ್ಳುವಂಥ ಕೆಲಸವನ್ನು ಇವತ್ತು ಕಲ್ಯಾಣ ಚಿತ್ರ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿನಿಗಳು ಈ ಪ್ರಶಸ್ತಿಯನ್ನು ಪಡೆದುಕೊಳ್ಳಕ್ಕೆ ಬಂದಿದ್ದೀರಿ. ತಮಗೆಲ್ಲರಿಗೆ ಅಣ್ಣ ಬಸವಣ್ಣ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ವಿದ್ಯಾಭ್ಯಾಸವನ್ನು ಕೊಡಲಿ. ಈ ಸಂಸ್ಥೆಯಿಂದ ತಾವು ಪಡೆದಂಥ ನಮ್ಮ ಎಲ್ಲ 3 ತಾಲೂಕಿನ SLC ಮತ್ತು PUC ವಿದ್ಯಾರ್ಥಿಗಳ ಒಂದು ಪ್ರತಿಭಾ ಪುರಸ್ಕಾರವನ್ನು ಈ ವರ್ಷ ಹಮ್ಮಿಕೊಂಡಿದೆ. ಬಹಳ ಸಂತೋಷದ ಸಂಗತಿ. ಯಾಕಂದರೆ ಕೇವಲ ಒಂದು ಸ್ಕೂಲ್ ಹುಡುಗರನ್ನ ಅವ್ರನ್ನ 1, 2, 3 ರೀತಿಯಲ್ಲಿ ವಿಂಗಡಣೆ ಮಾಡಿ ಅವರನ್ನ ಸಂಪರ್ಕ ಮಾಡಿ ಒಂದು ವೇದಿಕೆ ಕರೆದು ಸನ್ಮಾನ ಮಾಡೋದು ಬಹಳ ಕಷ್ಟ ಇವತ್ತಿನ ದಿನಮಾನಗಳಲ್ಲಿ. ಅಂಥದ್ರಲ್ಲಿ 3 ತಾಲೂಕಿನ ವಿದ್ಯಾರ್ಥಿಗಳನ್ನ, ಅದರಲ್ಲಿಯೂ ಕೂಡ ವಿಶೇಷವಾಗಿ SLC ಮತ್ತು PUC ವಿದ್ಯಾರ್ಥಿಗಳನ್ನ ಮತ್ತು ಭಾಷೆಗಳಲ್ಲಿ ಕೂಡ ಉರ್ದು ಮಾಧ್ಯಮದಲ್ಲೂ ಕೂಡ ಇದನ್ನು ಮೊದಲು ಮಾಡಿಕೊಂಡು ಎಲ್ಲರನ್ನೂ ಕೂಡ ಒಗ್ಗಟ್ಟಿನಿಂದ ಕರೆದು ಈ ಪ್ರತಿಷ್ಠಾನ ಮತ್ತು ಶರಣ ಸಾಹಿತ್ಯ ಪರಿಷತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಗೌರವವನ್ನು ಕೊಡುತ್ತಾ ಇದೆ ಅಂದರೆ ಅದು ಬಹಳ ಸಂತೋಷ ಸಂಗತಿ. ಶ್ರೀ ಚನ್ನಬಸವೇಶ್ವರ ಪ್ರತಿಷ್ಠಾನ ಹಲವಾರು ವರ್ಷಗಳಿಂದ ತಮ್ಮದೇ ಆದಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡುವ ನಿಟ್ಟಿನಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಕಳಕಳಿಟ್ಟುಕೊಂಡು ಈ ಪ್ರತಿಷ್ಠಾನ ತನ್ನ ಸೇವೆಯನ್ನು ಮುಂದುವರಿಸ್ತಾ ಇದೆ. ಹಲವಾರು ಬಾರಿ ಈ ಪ್ರತಿಷ್ಠಾನ ಕಾರ್ಯಕ್ರಮಗಳನ್ನು ನೋಡಿದಾಗ